ನಾನು ಹೇಳ್ತಾ ಇದ್ದೆ, ಈ ಕಷ್ಟಗಳಿಂದ ಸಾಲ ಪಡೆಯುವಂಥವ್ರು ಒಂಥರ, ಇನ್ನೊಂದು ಕಡೆಗೆ ಈ ಶೋಕಿಗೋಸ್ಕರ ಸಾಲ ಮಾಡೋದು, ಜೊತೆಗೇನೋರು ಯಾರಿಗೋ ಮುಂಡಾಯಿಸಿಬಿಡೋದು ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಐಶ್ವರ್ಯದಿಂದ ಶುರುವಾಯಿತಿದ್ದು, ಈಗ ರೇಖಾ ತನಕ ಬಂದು ನಿಂತಿದೆ. ಈಕೆದ್ದು ಕೂಡ ಅದೇ ಕತೆ. ಈಕೆ ಈ ವಂಚನೆ ಮಾಡಿರುವಂಥದ್ದು ಬರೋಬ್ಬರಿ 5.25 ಕೋಟಿ ರೂಪಾಯಿ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಇಂಥವ್ರ ಮಾತು ನಂಬಿ ಜನ ಹೆಂಗೆ ಸಾಲ ಕೊಡ್ತಾರೆ ಅಂತ. ಇವ್ರು ಹೆಂಗೆ ಸಾಲ ಪಡಿತಾರೆ? ಈ ಕಥೆಗಳನ್ನೆಲ್ಲ ನಂಬೋದು ಹೇಗೆ? ಇದೇ ಒಂದು ದೊಡ್ಡ ಪ್ರಶ್ನೆ. ಹಾಗಾದರೆ ರೇಖಾ ವಂಚನೆ ಏನು? ಬನ್ನಿ ನೋಡೋಣ. ಬಣ್ಣ ಬಣ್ಣದ ಮಾತು, ದೊಡ್ಡ ದೊಡ್ಡವರೇ ಟಾರ್ಗೆಟ್. ರಾಜಕೀಯ ನಾಯಕರ ಹೆಸರಲ್ಲಿ ದೋಖಾ. ಹೌದು, ಐಶ್ವರ್ಯ ಗೌಡ, ಶ್ವೇತಾ ಗೌಡ ವಂಚನೆ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ವಂಚನೆ ಜಾಲ ಬೆಳಕಿಗೆ ಬಂದಿದೆ. ಸಾಲ ಕೊಡಿಸೋ ನೆಪದಲ್ಲಿ ವಂಚಕಿ ರೇಖಾ ಅನೇಕ ಜನರಿಗೆ ನೂರಾರು ಕೋಟಿ ವಂಚನೆ ಮಾಡಿರೋದು ಬಯಲಾಗಿದೆ. ಉದ್ಯಮಿಯೊಬ್ಬರಿಗೆ 25 ಕೋಟಿ ಆಸೆ ತೋರಿಸಿ ಬರೋಬ್ಬರಿ 5,75,00,000 ಟೋಪಿ ಹಾಕಿದ ಖತರ್ನಾಕ್ ಲೇಡಿ ರೇಖಾ ಇದೀಗ ಸಿಸಿಬಿ ಪೊಲೀಸರಿಂದ ಲಾಕ್ ಆಗಿದ್ದಾಳೆ. ಕೋಟಿ ಕೋಟಿ ಪಂಗನಾಮದ ರಹಸ್ಯ ಬಯಲಾಗಿದೆ. ಕೋಟಿ ವಂಚನೆ ಕೇಸ್ನಲ್ಲಿ ರೇಖಾ ಬಂಧನ. ಉದ್ಯಮಿಗೆ 25 ಕೋಟಿ ಆಸೆ, 5.75 ಕೋಟಿ ವಂಚನೆ. ವಿಡಿಯೋ ಕಾಲ್ ರೆಕಾರ್ಡ್ ಇಟ್ಕೊಂಡು ಬ್ಲಾಕ್ ಮೇಲ್. ಸಾಲ ಕೊಡಿಸೋ ನೆಪದಲ್ಲಿ ಉದ್ಯಮಿಯೊಬ್ಬರಿಗೆ ಬರೋಬ್ಬರಿ 5.75 ಕೋಟಿ ವಂಚನೆ ಮಾಡಿದ್ದಾಳೆ ರೇಖಾ. ಬೆಂಗಳೂರಿನ ಕಾರ್ಲ್ಟನ್ ಟವರ್ ಹೆಸರಿನಲ್ಲಿ 25 ಕೋಟಿ ಆಸೆ ತೋರಿಸಿ ಹಂತ ಹಂತವಾಗಿ ವಂಚನೆ ಮಾಡಲಾಗಿದೆ. ಅಷ್ಟಕ್ಕೂ ಬೆಂಗಳೂರಿನ ಕಾರ್ಲ್ಟನ್ ಟವರ್ ಹೆಸರಿನಲ್ಲಿ ವಂಚಕಿ ರೇಖಾ ವಂಚಿಸಿದ್ ಹೇಗೆ ಅನ್ನೋ ಮಾಹಿತಿ ಬೆಚ್ಚಿಡ್ತೀವಿ ನೋಡಿ. 2023ರಲ್ಲಿ ಉದ್ಯಮಿಗೂ ರೇಖಾಗೂ ಪರಿಚಯವಾಗುತ್ತೆ. ಕಾರ್ಲ್ಟನ್ ಟವರ್ ಬೆಂಕಿ ದುರಂತದ ಕತೆ ಹೇಳೋ ಮೂಲಕ ಮೋಸದ ಜಾಲ ಬೀಸಿದ ರೇಖಾ, ನಾನು ಟವರ್ ದುರಂತಕ್ಕೆ ಪ್ರತ್ಯಕ್ಷ ಸಾಕ್ಷಿ, ನಾನು ಸಾಕ್ಷಿ ಹೇಳದಂತೆ ಮಾಲೀಕರು ಆಫರ್ ಮಾಡಿದ್ದಾರೆ, 25 ಕೋಟಿ ರೂಪಾಯಿ ಕೊಡ್ತಿದ್ದು 6 ಕೋಟಿ ಖಾತೆಯಲ್ಲಿದೆ, ಆದ್ರೆ ಇಡಿ ಐಟಿ ಅಕೌಂಟ್ ಸೀಸ್ ಮಾಡಿದೆ ಅಂದಿದ್ಲು. ಆದ್ರಿಂದ ಹಣ ರಿಲೀಸ್ ಮಾಡಿಸೋಕೆ ಹಣ ಬೇಕಿದೆ ಅಂತ ಉದ್ಯಮಿಯನ್ನ ನಂಬಿಸಿ 5.75 ಕೋಟಿ ಹಣವನ್ನ ಪೀಕಿದ್ದಾಳೆ. ಶೇರ್ ಚಾಟ್ನಲ್ಲಿ ಎಂಜಿನಿಯರ್ಗೆ ಮಕ್ಮಲ್ ಟೋಪಿ. ರೇಖಾ ವಂಚನೆಯ ಜಾಲ ಇಷ್ಟಕ್ಕೆ ನಿಲ್ಲೋದಿಲ್ಲ. ವಿಚಾರಣೆ ವೇಳೆ ಮತ್ತಷ್ಟು ವಿಚಾರ ಬಯಲಾಗಿದೆ. ಶೇರ್ ಚಾಟ್ನಲ್ಲಿ ಎಂಜಿನಿಯರ್ಗೆ ಮಕ್ಮಲ್ ಟೋಪಿ ಹಾಕಿದ್ಲು ರೇಖಾ. ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಸಿ ಎಂಜಿನಿಯರ್ ಬಳಿಯಿಂದ 31.10 ಲಕ್ಷ ಹಣ ವಸೂಲಿ ಮಾಡಲಾಗಿದೆ. ಈ ಸಂಬಂಧ ಬೆಂಗಳೂರಿನ ಬಸವನಗುಡಿ ಠಾಣೆಯಲ್ಲಿ ಎಂಜಿನಿಯರ್ ದೂರು ನೀಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ದೂರು ನೀಡಿದ್ದು, ತನಿಖೆ ಮಾಡುವಾಗ ಮುಂಬೈನಲ್ಲೇ ಕೂತು ವಂಚಕಿ ರೇಖಾ ನಿರೀಕ್ಷಣಾ ಜಾಮೀನು ಪಡೆದಿದ್ಲು.